ಹಂದಿಗುದ್ದಾಟದ ಮಧ್ಯೆ ಎಚ್ಡಿಕೆಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಎಚ್ಡಿಕೆ ಜಾಮೀನು ರದ್ದು ಕೋರಿ ಎಸ್ಐಟಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಹಿಂದಿನ ಪ್ರಕರಣ ಇದು. ಎಚ್ಡಿಕೆ ವಿರುದ್ಧ ದಾಖಲಾಗಿದ್ದಂತಹ ಈ ಹಿಂದಿನ ಒಂದು ಪ್ರಕರಣ ಏನಿದೆಯಲ್ಲ, ಶ್ರೀ ಸಾಯಿ ಮಿನರಲ್ಸ್ ಕೇಸ್. ಸೊ ಅದರಲ್ಲಿ ಈಗ ಸದ್ಯಕ್ಕೆ ಜಾಮೀನು ಪಡ್ಕೊಂಡು ಹೊರಗಡೆ ಇರುವಂತಹ ಕುಮಾರಸ್ವಾಮಿ. ಮೊನ್ನೆಯೂ ಕೂಡ ಸಿದ್ದರಾಮಯ್ಯ ಮಾತನಾಡ್ತಾ ಹೇಳ್ತಾ ಇದ್ರು, ಸಿಎಂ ಹೇಳುವ ವಿಚಾರ, ಎಷ್ಟೋ ಜನ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಹೊರಗಡೆ ಇಲ್ವಾ, ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಅವ್ರ ರಾಜೀನಾಮೆಯನ್ನ ಕೇಳಿ ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಜಾಮೀನು ಪಡೆದುಕೊಂಡಿರುವಂತಹ ಕುಮಾರಸ್ವಾಮಿ ಅವರ ಜಾಮೀನನ್ನ ರದ್ದು ಮಾಡಿ ಅಂತ ಕೋರುವಂತಹ ಸಾಧ್ಯತೆಗಳಿವೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಎನಿಬೆ ರೇಂಜ್ನಲ್ಲಿ ಮೆಸರ್ಸ್ ಚೌಗಲೆ ಮತ್ತು ಕಂಪನಿ ಗಣಿಗಾರಿಕೆಗೆ ಮಂಜೂರಾತಿಯನ್ನು ಪಡ್ಕೊಂಡಿತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಟೈಮ್ನಲ್ಲಿ. ಅದು ಅಕ್ರಮವಾಗಿತ್ತು ಅನ್ನುವಂಥದ್ರ ಬಗ್ಗೆ ಒಂದು ಕೇಸ್ ದಾಖಲಾಗಿತ್ತು. ಸರ್ಕಾರದ 550 ಎಕರೆ ಪ್ರದೇಶಕ್ಕೆ ಗಣಿ ಗುತ್ತಿಗೆ ಮಂಜೂರಾತಿ ನೀಡಿದ್ದಂಥದ್ದು. ಸೊ ಇದು ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಕರಣ ಕುಮಾರಸ್ವಾಮಿ ಅವರ ಮೇಲಿದೆ. ಇದು ಹಳೆಯ ಪ್ರಕರಣ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಾಮೀನು ಪಡ್ಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಈಗ ಆ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಕೋರಿ ಎಸ್ಐಟಿ ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿವೆ. ಮನೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಚಪ್ಪ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಪ್ರಮುಖವಾಗಿ ಈಗ ಈ ಶ್ರೀ ಸಾಯಿ ಮಿನರಲ್ಸ್ನ ಕೇಸ್, ಸೊ ಅದನ್ನು ಸ್ವಲ್ಪ ವಿಸ್ತರಿಸಿ, ಏನಿದು ಪ್ರಕರಣ, ಸೊ ಇದಕ್ಕೆ ಈ ಪ್ರಕರಣದಲ್ಲಿ ಹೇಗೆ ಕಂಟಕ ಆಗಬಹುದು ಕುಮಾರಸ್ವಾಮಿ ಅವರಿಗೆ ಅನ್ನುವಂಥದ್ದು, ಜೊತೆಗೆ ಈಗ ಎಸ್ಐಟಿ ಈ ಒಂದು ಜಾಮೀನನ್ನು ರದ್ದು ಕೋರಿ ಅರ್ಜಿಯನ್ನು ಹಾಕುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿವೆ ರಾಚಪ್ಪ? ರೆಹಮಾನ್, 2007ರಲ್ಲಿ ಶ್ರೀ ವೆಂಕಟೇಶ್ವರ ಸಾಯಿ ಮಿನರಲ್ಸ್ಗೆ ಬಳ್ಳಾರಿಯ ಸಂಡೂರಿನಲ್ಲಿ ಅಂದರೆ ಒಂದು ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಒಂದು ಗುತ್ತಿಗೆಯನ್ನು ನೀಡಲಾಗುತ್ತೆ ಅನ್ನುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು. ಅದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಈಗ ಬಹುಮುಖ್ಯ ಆಗಿರುವಂಥದ್ದು. ಅಂದರೆ ಒಂದಿಷ್ಟು ಮಂಜೂರಾತಿಗೆ ಒಂದಿಷ್ಟು ನಿಯಮಾವಳಿಗಳ ಉಲ್ಲಂಘನೆ ಮಾಡಿ ಗಣಿ ಗುತ್ತಿಗೆಯನ್ನು ನೀಡಲಾಗಿದೆ ಅಂತ ಹೇಳಿ ಏನು ಆರೋಪ ಮಾಡಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2011ರಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ವರದಿ ಏನಿದೆ ಅದನ್ನು ಆಧರಿಸಿ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಕೇಳಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ಈಗ ಮತ್ತೆ ಆಗಸ್ಟಲ್ಲಿ 2024ರ ಆಗಸ್ಟ್ ತಿಂಗಳಲ್ಲಿ 2ನೇ ಬಾರಿಗೆ ಅಂದರೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ನೀಡಿದಂತಹ ವರದಿ ಏನಿದೆ ಅದರ ಆಧಾರದ ಮೇಲೆ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಲಾಗಿತ್ತು. ಆದರೆ ಇನ್ನೂ ಕೂಡ ಲಭ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಮುಂಚಿತವಾಗಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ಒಂದು ಕೇಸಲ್ಲಿ ಜಾಮೀನನ್ನು ಸದ್ಯಕ್ಕೆ ಪಡ್ಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏನು ಈ ಒಂದು ಪ್ರಕರಣದ ತನಿಖಾಧಿಕಾರಿ ಜೊತೆಗೆ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಆಗಿರುವಂತಹ ಚಂದ್ರಶೇಖರ್ ಅವರ ಮೇಲೆ ಯಾವಾಗ ಮಾಜಿ ಸಿಎಂ ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಾಕಷ್ಟು ಆರೋಪವನ್ನು ಮಾಡಿದ್ದು, ಇದಾದ ನಂತರದಲ್ಲಿ ಪತ್ರದ ಮೂಲಕ ಕೂಡ ಪರೋಕ್ಷವಾಗಿ ಚಂದ್ರಶೇಖರ್ ಅವರು ಟಾಂಗನ್ನು ಕೊಟ್ಟಿದ್ರು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸದ್ಯಕ್ಕೆ ಎಚ್ಡಿಕೆ ಪಡೆದಿರುವಂತಹ ಜಾಮೀನು ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ನೋಟಿಸ್ ಅನ್ನು ಸಲ್ಲಿಸೋದಕ್ಕೆ ಸದ್ಯಕ್ಕೆ ಲೋಕಾಯುಕ್ತ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಲೋಕಾಯುಕ್ತ ಎಸ್ಐಟಿಯ ಉನ್ನತ ಮೂಲಗಳಿಂದಲೇ ಈ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಈ ಸಿದ್ದರಾಮಯ್ಯರವರ ಮೂಡಾ ಕೇಸ್ ಇರುವಂಥ ಇದೇ ಒಂದು ಸಂದರ್ಭದಲ್ಲಿ ಮತ್ತೆ ಶ್ರೀ ವೆಂಕಟೇಶ್ವರ ಸಾಯಿ ಮಿನರಲ್ಸ್ ಕೇಸ್ ಸದ್ದು ಮಾಡ್ತಿರುವಂಥದ್ದು. ಇದು ಎಲ್ಲ ಒಂದು ಕಡೆಗೆ ಎಚ್ಡಿಕೆಗೆ ಸಂಕಷ್ಟ ಆಗತ್ತಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಮೂಡ್ಕೋತಾ ಇರುವಂಥದ್ದು. ಅಂದರೆ ಕುಮಾರಸ್ವಾಮಿ ಅವರು ಒಳಸಂಚನ ಮಾಡಿ ಲಾಭಕ್ಕಾಗಿ ಈ ರೀತಿಯಾಗಿ ಅಕ್ರಮವಾಗಿ ಒಂದು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಮೂಡಾ ಜೊತೆಗೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಏನಿದೆ ಈ ಎರಡರ ಗುದ್ದಾಟ ಸದ್ಯಕ್ಕೆ ಒಂದು ರೀತಿಯಾಗಿ ರಾಜಕೀಯ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ರಾಚಪ್ಪ.